ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ವರಮಹಾಲಕ್ಷ್ಮಿ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ರೀಸನ್ನ ನಾನು ಲಾಸ್ಟ್ ವ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಫೈನಲಿ ನನಗೆ ವಿಡಿಯೋ ಸಿಕ್ತು. ಸೊ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲೇಟ್ ಆದರೂ ಕೂಡ ಈ ವಿಡಿಯೋ ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಹಬ್ಬದ ದಿನದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಹಬ್ಬದ ದಿನ ಏನೆಲ್ಲ ನಡೀತು, ಹೇಗೆಲ್ಲ ಹಬ್ಬನ ಆಚರಣೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಶುಕ್ರವಾರದ ದಿನದ ವಿಡಿಯೋನ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ವರಮಹಾಲಕ್ಷ್ಮಿಗೆ ನಾವು ಈ ರೀತಿಯಾದಂತಹ ಅಲಂಕಾರನ ಮಾಡಿದ್ದೀವಿ. ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ನಾವು ವೆಂಕಟೇಶ್ವರ ಸ್ಕ್ರೀನ್ನ ಹಾಕಿದ್ದೀವಿ. ಲಕ್ಷ್ಮೀ ವೆಂಕಟೇಶ್ವರನ ಜೊತೆಯಲ್ಲಿ ಪೂಜೆ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ಈ ಥರ ಐಡಿಯಾ ಉಪಯೋಗಿಸಿ ನಾವು ಸ್ಕ್ರೀನ್ನ ಹಾಕಿದ್ವಿ. ಇದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಯಾವುದೇ ಶುಭ ಸಂದರ್ಭ ಇರಲಿ, ಯಾವುದೇ ದೇವರುಗಳಿಗೆ ಪೂಜೆ ಮಾಡೋದಿರಲಿ, ಮೊದಲನೇ ಪೂಜೆ ಗಣಪಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಗಣಪತಿನ ಇಟ್ಟು ಅದಕ್ಕೆ ಗರಿಕೆ ಎಲ್ಲ ಇಟ್ಟು ಮೊದಲನೇ ಪೂಜೆ ಗಣಪಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸಿದ್ಧತೆನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಲಕ್ಷ್ಮೀ ದೇವಿಗೆ ಮೊದಲನೇ ಪೂಜೆ ಅಂದರೆ ಬೆಳಗಿನ ಜಾವದ ಪೂಜೆನ ನನ್ನ ತಮ್ಮ ಇಲ್ಲಿ ಮಾಡ್ತಾ ಇದ್ದಾನೆ. ನಾವು ಈ ದೀಪಗಳಿಗೆ ಈ ರೀತಿಯಾದಂತಹ ಅಲಂಕಾರನ ಮಾಡಿದ್ದೀವಿ. ಅಂದರೆ ದೇವರ ಮುಕ್ಕೋಡ ಇಟ್ಟು ಅದಕ್ಕೆ ಒಂದು ಬ್ಲೌಸ್ ಪೀಸಲ್ಲಿ ಈ ಥರ ಅಲಂಕಾರನ ಮಾಡಿದ್ದೀವಿ. 2 ದೀಪಗಳಿಗೂ ಅಷ್ಟೇನೆ. ನಾವು ಪ್ರತಿ ವರ್ಷ ಏನು ಮಾಡ್ತಿದ್ವಿ ಅಂತಂದರೆ ಒಂದು ದೀಪಕ್ಕೆ ಸೀರೆನ ಉಡಿಸಿ ಇನ್ನೊಂದು ದೀಪಕ್ಕೆ ಕಚ್ಚೆ ಪಂಚೆನ ಹಾಕ್ತಿದ್ವಿ. ಅಂದರೆ ಒಂದು ಲಕ್ಷ್ಮೀ ಸ್ವರೂಪ, ಇನ್ನೊಂದು ವೆಂಕಟೇಶ್ವರ ಸ್ವರೂಪ ಅಂತ ಅಂದ್ಬಿಟ್ಟು ಮಾಡ್ತಿದ್ವಿ. ಅದು ಕೂಡ ತುಂಬ ಚೆನ್ನಾಗಿರೋದು. ಈ ಸಲ ನಾವು ಇಷ್ಟು ಸಿಂಪಲ್ ಆಗೇನೆ ಮಾಡಿದ್ದೀವಿ. ಯತೋ ನಿದಹಾತಿ ವೇದಃ ಸ ನಃ ಪರುಷದತಿ ದುರ್ಗಾಣಿ ವಿಶ್ವನಾವೇವ ಸೃಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವಾ ಓಶ್ಚ ಪೃಥ್ವೀ ಬಹುಲಾನ ಉರ್ವೇ ಭವಾತೋ ಗಾಯತನಜಾಯ ಶಂಯೋಃ ವಿಶ್ವಾನಿನೋ ದುರ್ಗಃ ಜಾತವೇದಸ್ಸಿಂಧುನ್ನನಾವಾದುರಿತಾತಿ ಪರಿಷಿ ಅಗ್ನೇ ಅತ್ರಿವನ್ಮನಸಾ ದೃಢಾನೋಸ್ಮಾಕಂ ಬೋಧ್ಯವಿತಾತನೂನಾಂ ವೃತನಾದಿತಕುಂ ಸಹ ಮಾನಮುಗ್ರಮಗ್ನಿಗುಂಭುವೇವ ಪರಮಾರ್ಥದಸ್ಥಾತ್ ನಃ ಪರುಷದತಿ ದುರ್ಗಾಣಿ ವಿಶ್ವಾ ಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ಪ್ರತ್ನೋಷಿಕಮೇಢ್ಯೋ ಅಧ್ವರೇಷು ಸನಾಚ್ಚ ಹೋತಾನವ್ಯಶ್ಚರತ್ಸೇ ಸ್ವಾಂಚಾಗ್ನೇತನವಂ ವಿಪ್ಲಯಸ್ವಾಸ್ಮಭ್ಯಂಚ ಸೌಭಗಮಾಯಜಸ್ವಾಂ ಗೋಭೋರನುಸಂಚರೇಮ ನಾಕಸ್ಯ ಪೃಷ್ಠಮಭಿಸಂವಸಾನೋ ವೈಷ್ಣವೀನ್ ಲೋಕ ಇಹ ಬಾಧಯಂತಾಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ದುರ್ಗಾಯೈ ನಮಃ, ಮಹಾಲಕ್ಷ್ಮೀ ನಮಃ. ಮಂಗಲ ನೀರಾಜನಂ ಕರಿಷ್ಯೇ. कात्यायनाय विद्महे कन्याकुमारी धीमहि तन्नो दुर्गिः प्रचोदयात्. यज्ञेन यज्ञवेदन्त देवाः तानि धर्माणि प्रथमान्यासन् ते हनाकं महिमानः सजन्ते यत्र पूर्वे साध्याः सन्ति देवाः.
ॐ यानि कानि च पापानि जन्मान्तरकृतानि च तानि विनश्यन्ति प्रदक्षिणपदे पदे अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां जगदीश्वरी। प्रार्थनां करिष्ये ॐ अनायासेन मरणं विना दैन्येन जीवनं देहि मे कृपया शम्भो त्वयि भक्तिमचञ्चलां कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि। श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यं तेज आरोग्यं देहि मे परमेश्वरी। ॐ केशवाय स्वाहा। गोविंदाय नमः। ओम मध्ये मंत्रतंत्र पूजा नियम लोकदोष प्रायश्चित्तार्थं नाम त्रय महामंत्र जपमहं दृश्ये। ओम अच्युताय नमः अनंताय नमः गोविंदाय नमः अच्युताय नमः अनंताय नमः गोविंदाय नमः अच्युताय नमः अनंताय नमः गोविंदाय नमः अच्युतानंत गोविंदेभ्यो नमः। ओम आभिर्गेर्भिर्यतो न ओनमाप्यायय हरिवो वर्धमानः यदा स्तोतृभ्यो महिगोत्रार्जासि भूयिष्ठ भाजो अधते स्याम ब्रह्म प्रावादिष्मदन्नो माहासीत्। ओम शांति शांति शांति। ಹ್ಯಾಪಿ ವರಮಹಾಲಕ್ಷ್ಮಿ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಲಕ್ಷ್ಮೀ ದೇವಿಗೆ ಬೆಳಗಿನ ಪೂಜೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಸಜ್ಜಿಗೆ, ಬೆಲ್ಲದನ್ನ, ಹೋಳಿಗೆ ಹಾಗೆ ಹಾಲು ಮತ್ತು ಕಲ್ಸಕ್ರೆನ ಇಟ್ಟಿದ್ವಿ. ಹಾಲು ಮತ್ತು ಕಲ್ಸಕ್ರೆ ತುಂಬಾ ಶ್ರೇಷ್ಠ, ದೇವಿಗೆ ನೈವೇದ್ಯಕ್ಕೆ ಇಡಲೇಬೇಕು. ಹಾಗೆ ಸಜ್ಜಿಗೆ ಕೂಡ ದೇವಿಗೆ ತುಂಬಾ ಪ್ರಿಯ, ಹಾಗಾಗಿ ಇವನ್ನೆಲ್ಲನೂ ಇಟ್ಟು ಬೆಳಗಿನ ಪೂಜೆ ಮಾಡಿದ್ವಿ. ಇದಾದಾದ್ಮೇಲೆ ಅಪ್ಪ ಅಮ್ಮ ಕೂಡ ಜೊತೆಲಿ ಪೂಜೆ ಮಾಡಿದ್ರು. ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಲಕ್ಷ್ಮೀ ವೆಂಕಟೇಶ್ವರನ ಪೂಜೆ ಮಾಡಬೇಕು, ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಪೂಜೆನ ಮಾಡಿದ್ರು. ಇದಾದಾದ್ಮೇಲೆ ಮಕ್ಕಳು ಕೂಡ ಪೂಜೆನ ಮಾಡ್ತಾ ಇದ್ದಾರೆ ಇಲ್ಲಿ. ಮಕ್ಕಳಿಬ್ಬರು ಕೂಡ ಪೂಜೆನ ತುಂಬ ಚೆನ್ನಾಗಿ ಮಾಡಿದ್ವು. ಇದಾದಾದ್ಮೇಲೆ ಕಂಕಣನ ಕಟ್ಟಿಸ್ಕೊಂಡು ಅಮ್ಮನ ಹತ್ರ ಆಶೀರ್ವಾದ ಕೂಡ ತೊಗೊಂಡ್ರು. ಇಲ್ಲಿ ಸಂಜೆ ಪೂಜೆಗೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲರೂ. ನಾನು ಕೂಡ ರೆಡಿಯಾಗಿದ್ದೀನಿ, ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಈಗ ನಾನು ಬೆಳಗ್ಗೆ ಪೂಜೆಗೆ ನನ್ನ ಕಂಕಣ ಎಲ್ಲ ಕಟ್ಟಿಸ್ಕೊಂಡಿರಲಿಲ್ಲ, ಇಲ್ಲಿ ಅಪ್ಪನ ಹತ್ರ ಕಟ್ಟಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರು ಇಕ್ಕಾಡ್ರ ಇಲ್ಲಿ ಸಾಯಂಕಾಲ ಪೂಜೆ ದೇವಿಗೆ ನಡೀತಾ ಇದೆ, ಅಪ್ಪ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಅರಿಶಿನ ಕುಂಕುಮ ತೊಗೊಳೋದಕ್ಕೆ ಮತ್ತು ಕರಿಯೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ. ನಾವು ಕೂಡ ಎಲ್ಲರೂ ಮನೆಗೂ ಹೋಗ್ಬಿಟ್ಟು ಅರಿಶಿನ ಕುಂಕುಮ ತೊಗೊಂಡು ಕರಿಯೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಬೇಕು. ಹಾಗಾಗಿ ಫಸ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಂಜೆ ಪೂಜೆನ ನಾವು ಮಾಡ್ತಾ ಇದ್ದೀವಿ.
ಅಕ್ಷತೆ ಅಕ್ಷತೆ ಆಗ್ತದೆ. ಒಳ್ಳೆಯದಾಗಲಿ. ಶ್ವೇತ ಕುಂಕುಮ ಕೊಡ, ಕೂತ್ಕೊ. ಕುಂಕುಮ ಇಲ್ವಾ ಕಾಣಿಸುತ್ತಲ್ಲ ಮಮ್ಮ ಅದಕ್ಕೂ ಹೇಳ್ಬೇಕಿಗೆ ಅಷ್ಟೇನಾ ಅಷ್ಟೇಪ್ಪ. ಹಾಕ್ತೀರಾ ಕೊಡ್ರಿ ಮುಗಿನ್ಕೈ. ಗಂಟೆ ಹಲಸು ನೆಟ್ವರ್ಕ್ ಸೆಟ್ಟಿಂಗ್ ಟ್ರೈ ಅಗೇನ್. ಗಂಟೆ ಹಲಸಿಂದ ಏನ್ ಸುಂಬಿಡುತ್ತಾ ಹೋಗಿ ಅಂದ್ರೆ ನೋಡೋದು ಸ್ವಿಚ್ ಆನ್ ಬತ್ತಿ ಅಲ್ವಾ? ಇಲ್ಲ ಇಲ್ಲಿ ಇದನ್ನ ಆಫ್ ಮಾಡ್ಕೊಂಡಲ್ಲ ಹೆಂಗ್ ಬರುತ್ತೆ ಶ್ವೇತ ದೀಪದ ಬತ್ತಿ ಇಲ್ವೇನೋ? ಸ್ವಲ್ಪ ತುಪ್ಪ ತಗೋ ಹಾಕಿದ್ವಿ. ಚಿಮ್ಮೈ ಝೂಮ್ ಮಾಡ್ಬಿಟ್ಟವನೆ ನಿಧಾನ ಕಾಡ್ಸಿರುತ್ತೋ. ಸಾಯಂಕಾಲ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಮ್ಮ ಮತ್ತು ಅಕ್ಕ ಇಬ್ಬರು ಕೂಡ ಎಲ್ಲರೂ ಮನೆಗೆ ಹೋಗಿ ಹೆಣ್ಮಕ್ಳನ್ನ ಅರ್ಶಿನ ಕುಂಕುಮಕ್ಕೆ ಕರೆಯೋದಕ್ಕೆ ಅಂತ ಹೋಗಿದ್ರು. ನಾನು ಕೂಡ ಎಲ್ರಿಗೂ ಬಂದವರಿಗೆ ಅರ್ಶಿನ ಕುಂಕುಮನ ಮನೆಯಲ್ಲೇ ಕೊಡ್ತಾ ಇದ್ದೆ. ಅದೆಲ್ಲ ಕೂಡ ಕಂಪ್ಲೀಟಾಗಿ ವೀಡಿಯೋಸ್ನ ಮಾಡ್ಕೊಂಡಿದ್ದೆ, ಅದೆಲ್ಲ ಕೂಡ ಮಿಸ್ ಆಗಿದೆ. ಅಂದರೆ ಹಿಂದಿನ ದಿನದ ಪ್ರಿಪ್ರೇಷನ್ ಆಗ್ಬೋದು, ಅಭಿಷೇಕದ ವೀಡಿಯೋ ಆಗ್ಬೋದು, ಮಾರ್ನಿಂಗ್ ಬೆಳಗ್ಗೆ ಪೂಜೆ, ಅದಾದಮೇಲೆ ಹಬ್ಬದ ಅಡುಗೆ ಆಗ್ಬೋದು, ಎಲ್ಲರೂ ಪೂಜೆ ಮಾಡಿದ್ದು, ಸಂಜೆ ಪೂಜೆ, ಅದಾದಮೇಲೆ ಹೆಣ್ಮಕ್ಳು ಅರ್ಶಿನ ಕುಂಕುಮ ತೊಗೊಳೋದಕ್ಕೆ ಬಂದಿದ್ದು, ದೃಷ್ಟಿ ಆರತಿ ಮಾಡಿದ್ದು, ಕಂಪ್ಲೀಟಾಗಿ ಡೇ ಹೇಗಿರುತ್ತೆ, ಹಬ್ಬದ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕಂಪ್ಲೀಟ್ ವೀಡಿಯೋ ಮಾಡ್ಕೊಂಡಿದ್ದೆ. ಎಷ್ಟೊಂದು ವೀಡಿಯೋಸು ಮಿಸ್ ಆಗೋಗ್ಬಿಟ್ಟಿದೆ. ನಮ್ಮ ಮನೆಯವರೆಲ್ಲರೂ ಕೂಡ ಹಬ್ಬದ ದಿನ ತುಂಬಾ ಸಪೋರ್ಟ್ ಮಾಡಿದರು ವೀಡಿಯೋಸ್ ಎಲ್ಲ ಮಾಡ್ಕೊಳೋದಕ್ಕೆ. ಏಕೆಂದರೆ ಒಬ್ಬರು ಮೊಬೈಲ್ ಬ್ಯುಸಿ ಇದ್ದಾಗ ಇನ್ನೊಬ್ಬರು ಮೊಬೈಲಲ್ಲಿ ಆ ಟೈಮ್ಗೆ ಯಾರು ಇರ್ತಾರೋ ಅವರೆಲ್ಲನೂ ವೀಡಿಯೋಸ್ ಎಲ್ಲನೂ ಮಾಡಿದರು. ಬಟ್ ಎಷ್ಟೊಂದು ವೀಡಿಯೋಸ್ ಎಲ್ಲನೂ ಮಿಸ್ ಆಗಿದೆ. ನಾನು ಅದಕ್ಕೋಸ್ಕರನೇ ಇಷ್ಟು ದಿನ ನಾನು ವೆಯ್ಟ್ ಮಾಡ್ತಿದ್ದೆ. ಏಕೆಂದರೆ ಕಂಪ್ಲೀಟ್ ವೀಡಿಯೋ ಹಾಕಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಬ್ಬದ ಕಳೆಯ ಅಂದ್ರೇ ಅದಲ್ವಾ, ಬೆಳಗ್ಗೆ ಪೂಜೆ, ಹಬ್ಬದ ಅಡುಗೆ ಆಗ್ಬೋದು, ಸಾಯಂಕಾಲ ಹೆಣ್ಮಕ್ಳು ಅರ್ಶಿನ ಕುಂಕುಮ ತೊಗೊಳೋದಕ್ಕೆ ಬರೋದಾಗ್ಬೋದು, ಇದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗೂ ಒಂದು ಮೆಮೊರಿ ಥರ ಉಳಿಯುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ವೀಡಿಯೋ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರನೇ ಈ ವಿಡಿಯೋನ ಹೋಲ್ಡ್ ಮಾಡಿ ಇಟ್ಕೊಂಡು ಕಂಪ್ಲೀಟ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟಿದ್ದೆ. ಬಟ್ ಅದೆಲ್ಲ ಕೂಡ ಮಿಸ್ ಆಗಿದೆ. ಆಲ್ರೆಡಿ ತುಂಬಾ ಲೇಟ್ ಆಗ್ತಿದೆ. ಗಣೇಶ ಹಬ್ಬ ಕೂಡ ಮುಗ್ದೋಗ್ತಾ ಇದೆ. ಅದ್ರದ್ದು ವೀಡಿಯೋಸ್ ತುಂಬಾ ಇದೆ, ಅದು ಕೂಡ ಶೇರ್ ಮಾಡಬೇಕು. ಅದಕ್ಕೋಸ್ಕರ ಎಷ್ಟು ವೀಡಿಯೋಸ್ ಇದೆಯೋ ನಾನು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಹಬ್ಬದ ದಿನ ಹೀಗೆಲ್ಲ ಇತ್ತು. ನಿಮ್ಗೆಲ್ರಿಗೂ ಹೇಗೆ ಅನ್ನಿಸ್ತು ಹಬ್ಬದ ವೀಡಿಯೋ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿಲ್ಲ, ಬಟ್ ಶೇರ್ ಮಾಡ್ಕೊಂಡಿರೋದ್ರಲ್ಲೇ ಹೇಗೆ ಅನ್ನಿಸ್ತು, ಲಕ್ಷ್ಮೀ ಅಲಂಕಾರ ಎಲ್ಲ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ತಿಳಿಸಿ ನನಗೆ. ಸಂಜೆ ಎಲ್ಲರೂ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋದಾದ್ಮೇಲೆ ನಾವು ಲಕ್ಷ್ಮಿಗೆ ದೃಷ್ಟಿ ಆರತಿನ ಬೆಳಗಿದ್ವಿ. ಇದು ತುಂಬಾ ಇಂಪಾರ್ಟೆಂಟ್, ಲಕ್ಷ್ಮಿಗೆ ದೃಷ್ಟಿ ಆರತಿ ಮಾಡೋದು. ಇಲ್ಲಿ ಅಮ್ಮ, ನಾನು, ಅಕ್ಕ 3 ಜನ ಕೂಡ ದೃಷ್ಟಿ ಆರತಿನ ಬೆಳಗಿದ್ವಿ. ಇಷ್ಟೇ ಇವತ್ತಿನ ಹಬ್ಬದ ವೀಡಿಯೋ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ಯಾಟರ್ಡೆ ವೀಡಿಯೋನ ನಾನು ನಾಳೆಗೆ ಶೇರ್ ಮಾಡ್ಕೊಳ್ತೀನಿ. ಇನ್ಮೇಲೆ ಆನ್ ಟೈಮ್ ವೀಡಿಯೋಸ್ನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದೆಜ್ಜೆಯ ನೆಕ್ಕುತ್ತ ಗೆಜ್ಜೆಗಳ ದನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ.
ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವೆಂಕಟೇಶನ ಮುದ್ದಿನ ರಾಣಿ. ಬಲಗೈಲು ಶ್ರೀಹರಿಯ ಮುದ್ದಿನ ರಾಣಿ. ದೀಪ ಬೇಡ, ದೀಪ ಅಡ್ಡಿ ಎತ್ಕೊಂಡು ಬಲಗಡೆ ಇಕ್ಕು. ಎಡಗಡೆ ಬಲಗೈಲಿ ನಿನ್ ಬಲಗೈಲಿ ಎಡಗಡೆ ಇಕ್ಕು. ವೆಂಕಟ ರಾಣಿ. ಎಡಗೈ ಎಡಗೈ